ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಮಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ನಿಂಗೆ ಇದರದೊಂದು ಸೀಕ್ರೆಟ್ ಗೊತ್ತಾ? ಸೇಮ್ ಇಂಗ್ರೀಡಿಯೆಂಟ್ಸ್ ಸೇಮ್ ಮೆಷರ್ಮೆಂಟ್ ಅಲ್ಲಿ ನಾವು ಮನೇಲಿ ಮಾಡಿದ್ರೆ ಈ ರುಚಿ ಬರಲ್ಲ. ಅದೇ ದೇವಸ್ಥಾನದಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ಈ ರುಚಿ ಬರುತ್ತೆ, ಬೇರೆ ಎಲ್ಲೂ ಬರಲ್ಲ. ಹೌದು ಯಜೆ. ಹೌದು, ಯಾಕಿದೆಲ್ಲ? ಇತ್ತೀಚೆಗೆ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ ಮುಖದಲ್ಲಿ ನಗು ಇದೆ. ಆ ನಗುವಿಂದ ಇಡೀ ಮನೆ ನಗ್ತಾ ಇದೆ. ಈ ನಗು ನಿಮ್ಮ ಖುಷಿನ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ನಗು, ನಿಮ್ಮ ಖುಷಿ, ನಿಮ್ಮ ಸಂತೋಷ ಸದಾ ಹೀಗೆ ನಿಮ್ ಜೊತೆಗೆ ಇರ್ಲಿ ಅಂತ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಏನಿದು, ಅಕ್ಕ ಏಜಕ್ ಬಕೆಟ್ ಹಿಡಿತಿದಾರ ಅಥವಾ ನಿಜವಾಗ್ಲೂ ಹೇಳ್ತಿದಾರ? ಇಲ್ಲ 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 ಇಲ್ಲ, ಮೊದ್ಲಿಂದನೂ ದುರ್ಗಕ್ಕಂಗೆ ಏಜಕ್ ಅಂದ್ರೆ ತುಂಬಾನೇ ರೆಸ್ಪೆಕ್ಟು. ಮೋಸ್ಟ್ಲಿ ಅದೀಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ನೋಡ್ ದುರ್ಗಾ, ಅಮ್ಮ ಇದ್ದಿದ್ರೆ ಇಂಥದ್ದೆಲ್ಲ ಆಗಾಗ ಮಾಡ್ತಾ ಇದ್ರು. ಅವ್ರ ಜಾಗದಲ್ಲಿ ನೀನ್ ಮಾಡ್ತಾ ಇದೀಯ. ಮೋರೋವರ್, ಬೇರೆಯವ್ರ ಖುಷಿಗೋಸ್ಕರ ಇಷ್ಟೊಂದು ಕೇಳ್ಕೊಳ್ಳೋ ನಿನಗೆ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅಜಯ್. ಅಕ್ಕನ ಬಿಹೇವಿಯರ್ ನೋಡ್ತಿದ್ರೆ ಇದ್ರಲ್ಲಿ ಏನೋ ಚೇಂಜಸ್ ಇದೆ ಅಂತ ಅನ್ನಿಸ್ತಿದೆಯಲ್ಲ. ಏನಿರ್ಬೋದು? ಅಕ್ಕ ಏನಾದರೂ ಹೊಸ ಪ್ಲಾನ್ ಮಾಡ್ತಿದ್ದಾರಾ? ನನಗೊಂದು ಅರ್ಥ ಆಗ್ತಿಲ್ಲ. ಏನಿರ್ಬೋದು ಅಂತ ಮೊದಲು ತಿಳ್ಕೊಳ್ಳೋಣ. ಮೋಸ ಮಾಡೋರು, ಹತ್ರದಲ್ಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋಂಥವ್ರು, ಇಂಥವ್ರನ್ನ ಅವರು ತುಂಬಾ ಜನನ ನೋಡಿದ್ದಾರೆ. ಅವ್ರನ್ನ ದಾಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರು ಏಜೆ ಆಗಿರೋದು. ಅಂಥವ್ರು ಏಜೆನ ಯಾಮಾರ್ಸೋದಿರಲಿ. ಅವ್ರನ್ನ ಹತ್ರ ನಿಂತ್ಕೊಂಡು ನೋಡೋಕ್ಕೂ ಸಾಧ್ಯ ಇಲ್ಲ. ನಿಮಗೆ ಎಷ್ಟು ಧೈರ್ಯ ಇರಬೇಕಾದ್ರೆ ನಾನು ಏಜೆಗೆ ಫೋನ್ ಮಾಡೇ ಮಾಡ್ತೀನಿ, ಇಲ್ಲಿ ಬರೋದಕ್ಕೆ ಹೇಳೇ ಹೇಳ್ತೀನಿ. ಅಕ್ಕ, ನಿನ್ ಬಿಹೇವಿಯರ್ ನೋಡಿಯಾಗ ಅನಿಸ್ತು ನನ್ನ ಮೇಲೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ ಅಂತ ಕೇಳಿದೆ. ಏನಿದೆಲ್ಲ? ಏಜೆ, ನಾನು ಹೇಳೋಣ ಅಂತಾನೆ ಬಂದೆ. ಆಕ್ಚುಲಿ ನಾನು ನಿಮ್ ತರನೇ ಗಾಬರಿಯಾಗಿ ಬಂದು ಕೇಳ್ದೆ, ಲೀಲಾ ಅವ್ರೆ ಏನ್ ಹುಡುಕ್ತಿದ್ದೀರಾ ಅಂತ. ಆದ್ರೆ ಇವ್ರೇನು ಮಾತಾಡ್ಲೇ ಇಲ್ಲ. ಹುಡ್ಕೋದು ಈಗಲ್ಲ, ಬೇಕಾದ್ರೆ ನಾನು ಹುಡುಕೊಡ್ತೀನಿ. ಹುಡ್ಕುದ್ರೆ ಯಾರಿಗೂ ಗೊತ್ತಾಗ್ಬಾರ್ದು, ಆ ತರ ಹುಡುಕ್ಬೇಕು ಅಂತ ಹೇಳ್ದೆ ಏಜೆ. ಆದ್ರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರು ಹುಡುಕ್ತಾ ಇದ್ದಿದ್ದು ಜುಮ್ಕಿ ಅಂತ. ಯಾರು ಯಾರಿಗೂ ಯಾವ ಪ್ಲಾನು ಮಾಡಕ್ಕಾಗಲ್ಲ ಲಕ್ಷ್ಮಿ. ಲೈಫಲ್ಲಿ ನಾವೇ ದೊಡ್ಡೋರು, ನಮ್ಗಿಂತ ಯಾರು ದೊಡ್ಡೋರಿಲ್ಲ ಅಂತ ನಾವು ಅನ್ಕೊಂಡ್ರೆ ನಮ್ಮೆಲ್ರಿಗಿಂತ ದೊಡ್ಡವನು ಅವನೊಬ್ಬ ಇದ್ದಾನೆ. ನಾವೊಂದು ಪ್ಲಾನ್ ಮಾಡಿದ್ರೆ ಅವನೇ ಬೇರೆ ಮಾಡಿರ್ತಾನೆ. ನೀನ್ ಜುಮ್ಕಿ ಕಳೆದೋಯ್ತು ಅಂತ ಈ ತರ ಹುಡುಕದು. ಈ ಮನೆಗೆ ಮುಂಚೆ ಬಂದಿತ್ತಾ?
ಥಿಯೇಟರ್ಗೆ ಬಂದಿತ್ತು. ಥಿಯೇಟ್ರಾ? ಮತ್ತಿನ್ನೇನು ಯಾವುದೋ ಸಿನಿಮಾ ಸೀನ್ಗಳೆಲ್ಲ ಹೇಳ್ತಾ ಇದೆಯಾ? ಹೇಳಿದ್ರು ನಿಂದೆ ಸ್ವಂತ ಕತೆ ಹೇಳು. ಕತೆಗಳೆಲ್ಲ ಹೇಳ್ಬೇಡ, ಹೋಗೀಗ. ಇದೆಲ್ಲ ಗೊತ್ತಾಗುತ್ತೆ, ಆದ್ರೆ ಭಯ ಆಗ್ತಿದೆ. ಇಲ್ಲೇ ಮಲ್ಕೋ ಅಂತ ಹೇಳಕ್ ಮಾತ್ರ ಗೊತ್ತಾಗಲ್ಲ. ಏನ್ ಸುಮ್ಮನೆ ನೋಡ್ತಾ ನಿಂತಿದ್ಯಾ? ಹೋಗೋ, ಮಲ್ಕೋ. ಏನಪ್ಪ ಮಾಡ್ಲಿ, ತಲೆ ಸುತ್ತಿದೆ ಅಂತ ನಾಟಕ ಮಾಡ್ಬಿಡ್ತೀನಿ. ಏನಾಯ್ತು? ತಲೆ ತಿರುಗ್ತದೆ. ಬಾ ಕೂತ್ಕೋ. ಬೇಡ ಬೇಡ ಬೇಡ, ನನ್ನ ಕೂರ್ಸ್ಬಿಡಿ. ತಲೆ ನೋಡ್ತಿದೆ, ಗಂಟಲು ನೋಡ್ತಿದೆ, ಕಿವಿ ನೋಡ್ತಿದೆ, ಮೂಗು ನೋಡ್ತಿದೆ, ನಾಲ್ಗೆ ನೋಡ್ತಿದೆ, ಎಲ್ಲ ನೋಡ್ತಿದೆ. ಆಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ. ನಂಗೆ ತುಂಬಾ ಸುಸ್ತ. ಒಂದ್ ಕೆಲಸ ಮಾಡ್ಬಿಡಿ, ನಾನು ಮಲಗಿಸ್ಬಿಡಿ. ನಾನು ಮಲ್ಕೊಂಡು ಬೆಳಿಗ್ಗೆ ಎದ್ದೋಗ್ಬಿಡ್ತೀನಿ. ಜಿರಳೆ ಬಂತು. ಎಲ್ಲಿ ಜಿರಳೆ? ಜಿರಳೆಯಿಂದ ತಲೆ ಸುತ್ತು ಹೋಗುತ್ತೆ ಅಂತ ಇವತ್ತು ನಿನ್ನನ್ನು ನೋಡಿದ್ಮೇಲೆ ಗೊತ್ತಾಗಿದೆ. ಇಳಿ ಕೆಳಗೆ. ಈಗ ನಿಂಗೆ ಅಷ್ಟೊಂದು ಹುಷಾರಿಲ್ಲ ಅಂತ ಡಾಕ್ಟರ್ನ ಕರಿತೀನಿ, ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಬಿಡ ಪ್ಲೀಸ್. ಮಲ್ಕೋತ್ಯಾ? ಹೋಗು. ಚಾಲೆಂಜ್ ಮಾಡ್ತಾಳೆ ಅಂದ್ರೆ ಅದನ್ನ ಗೆಲ್ಲೋಕ್ಕೋಸ್ಕರನೇ ಮಾಡ್ತಾಳೆ ಅಂತ ತಿಳ್ಕೊ. ಆದ್ರೆ ನಂಗೆ ಈ ಕಾಂಜಿ ಪಿಂಜಿ ಚಾಲೆಂಜ್ ಎಲ್ಲ ಇಷ್ಟ ಆಗಲ್ಲ. ಚಾಲೆಂಜ್ ಅಂದ್ರೆ ಒಂದ್ ಥ್ರಿಲ್ ಇರ್ಬೇಕು. ನೀನೇನಂತ ಹೇಳ್ದೆ? ಏಜೆ ನನ್ನ ಅವ್ರ ರೂಮಲ್ಲಿ ಬಿಟ್ಕೊಡಲ್ಲ ಅಂತ ಅಲ್ವಾ? ಅದು ನನ್ಗೆ ಎಡಗೈಲಿ ಚಿಟ್ಕೆ ಹೊಡೆಯಷ್ಟು ಈಸಿ. ಆದ್ರೆ ಈ ಚಾಲೆಂಜ್ ನ ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ಹೇಗೆ ಗೊತ್ತಾ? ಏಜೆನೆ ಬಂದು ಅವರಾಗೆ ನನ್ನ ಅವ್ರ ರೂಮಿಗೆ ಕರ್ಕೊಂಡು ಹೋಗೋ ಹಾಗೆ ನಾನ್ ಮಾಡ್ತೀನಿ. ನೀವು ರೂಮಿಗೆ ಹೋದ್ರೇನೆ ಸೇರ್ಸಿಲ್ಲ, ಇನ್ನು ಅವನೇ ಬಂದು ನಿಮ್ಮೊಂದು ರೂಮಿಗೆ ಕರ್ಕೊಂಡು ಹೋಗ್ತಾನಾ? ಇಲ್ಲ ಅವ್ರೆ, ನೀವು ತುಂಬಾ ಕನ್ಸು ಕಾಣ್ಬೇಡಿ. ಸರಿ, ಪ್ರೂವ್ ಮಾಡೇ ತೋರಿಸ್ತೀನಿ. ಏಜೆ ಇಲ್ಲ, ಏನ್ ಮಾಡ್ತಿದ್ದೀರಾ? ಏಜೆನ್ ಯಾಕೆ ಹೋಗ್ತಾ ಇದ್ದೀರಾ? ಯಾಕೆ? ಏಜೆ ಹೆಸರು ಕೇಳಿದ ತಕ್ಷಣ ಭಯ ಆಯ್ತಾ? ಇದು ಏಜೆ ಹೆಸರಿಗಿರೋ ತಾಕತ್ತು. ಏನ್ ಇವ್ರು? ಒಬ್ಳು ಹುಡುಗಿ ನೀರಲ್ಲಿ ಬಿದ್ದಿದ್ದಾಳೆ, ಏನಾಗಿದೆ, ಚಳಿ ಆಗ್ತಿದ್ಯಾ, ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಚೂರು ಕನ್ಸನ್ ಇಲ್ವಲ್ಲ? ಅದೇ ನಾನಾಗಿದ್ರೆ ಹೇಗಿದ್ಯಾ, ಬಿಸಿನೀರ್ ಕೊಡ್ಲಾ, ತಲೆ ಒರ್ಸ್ಲಾ, ಏನಾದ್ರು ತಿನ್ನಕ್ ಕೊಡ್ಲಾ ಅಂತ ಏನಾದ್ರು ಕೇಳ್ತಾ ಇದ್ದೆ. ಏನ್ ಇವ್ರು? ಅಯ್ಯೋ, ಈ ವಿಕ್ರಮು ಅಲ್ಲೇ ಎಲ್ಲೋ ನಿಂತ್ಕೊಂಡು ಕದ್ಬಿಟ್ಟು ನನ್ ಮಾತೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಮೊದ್ಲೇ ಬಿಲ್ಡಪ್ ಎಲ್ಲ ತಗೊಂಡ್ಬಿಟ್ಟಿದೀನಿ. ಈಗ ನಾನು ಚಾಲೆಂಜ್ ಅಲ್ಲಿ ಸೋತ್ಬಿಟ್ರೆ ನನ್ ಕೈ ಏನು ಮಾಡಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ನಾನು ತಗೊಂಡ್ ವರ್ಸ್ಕೊಂಡ್ಬಿಟ್ರೆ ಎಲ್ಲ ನೀನೇ ಮಾಡ್ಕೊಂತ ಬಿಟ್ಟು ಹೋಗ್ಬಿಡ್ತಾರೆ. ಬೇಡ ಲೀಲಾ, ಬೇಡ. ನನ್ ಕೈಲಿ ಒರ್ಸ್ಕೊಳಕ್ ನನ್ ಕೈಯೆಲ್ಲ ಹೇಗ್ ನಡ್ತಾ ಇದೆ. ನನ್ ಕೈಲಿ ಟವಲ್ ತಗೊಂಡು ಒರ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಅಮ್ಮ, ಆಗಲ್ಲ. ಬೇಡಪ್ಪ, ಬೇಡ, ಆಗ್ತಿಲ್ಲ. ನಿಮ್ ಜಾಗದಲ್ಲಿ ಅಜ್ಜಿದ್ರೆ ಹೀಗೆ ಮಾಡ್ತಿದ್ರ? ಎಷ್ಟ್ ಚೆನ್ನಾಗಿ ಕೇರ್ ಮಾಡಿರೋರು, ಎಷ್ಟ್ ಚೆನ್ನಾಗಿ ಮುದ್ದು ಮಾಡಿರೋರು. ಈ ತರ ಮಾತ್ರ ನೋಡ್ಕೊತಾ ಇರ್ಲಿಲ್ಲ. ನೀಟಾಗಿ ಟವಲಿಂದ ಒರ್ಸ್ಬಿಟ್ಟು ನನ್ನ ಎಷ್ಟ್ ಚೆನ್ನಾಗಿ ಕೇರ್ ಮಾಡಿರೋರು ನೀವೊಬ್ರು ಇದ್ದೀರಾ. ಭೇಟಿಗೆ ಯಾರು ಬಂದಿರದೆ
ಹಾಗಲ್ಲಮ್ಮ, ನಿಮ್ಮಮ್ಮ ಆಸೆ ಪಟ್ಲು ಮಗಳು ಅಳಿಯ ಮನೆಗೆ ಬರಲಿ ಅಂತ, ಅದಕ್ಕೆ ಫೋನ್ ಮಾಡಿದೆ. ಆಸೆ ಎಲ್ಲರೂ ಪಡ್ತಾರಪ್ಪ, ಆದ್ರೆ ಅದೆಲ್ಲ ಆಗ್ಬೇಕಲ್ವಾ? ನೋಡು, ನಾನು ನನ್ನ ಗಂಡನ ಜೊತೆನೆ ಹಬ್ಬ ಮಾಡ್ತೀನಿ. ನಾನು ಅಲ್ಲಿಗೆ ಹಬ್ಬಕ್ಕಂತ ಬಂದ್ರೆ ಅವ್ರು ಕಂಫರ್ಟಬಲ್ ಆಗಿರಲ್ಲ ಅಪ್ಪ. ಇಲ್ಲ ಆದ್ರೆ ಲೀಲಾ 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 ಅಂತ ಓಡಾಡ್ಕೊಂಡಿರ್ತಾರೆ. ಆಗ ನಾನು ಎಂಜಾಯ್ ಮಾಡ್ತೀನಿ. ಸೊ ನಾನು ನನ್ನ ಗಂಡನ ಜೊತೆ ಇಲ್ಲೇ ನಮ್ಮನೆಲ್ಲೇ ಹಬ್ಬ ಮಾಡ್ತೀನಿ, ಆಯ್ತಾ? ನೋಡು ಮರಿ, ನೀವಿಬ್ರು ಚೆನ್ನಾಗಿದ್ರೆ ನನಗೆ ಅದೇ ದೀಪಾವಳಿ ಕಣಮ್ಮ. ಒಳ್ಳೇದಾಗ್ಲಿ. ಹಾ, ವೆರಿ ಗುಡ್ ಅಪ್ಪ. ನಾನ್ ನಮ್ಮನೇಲಿ ಹಬ್ಬ ಮಾಡೋಕ್ಕೂ ಮುಂಚೆ ಇಲ್ಲೊಂದಿಬ್ರಿಗೆ ಹಬ್ಬ ಮಾಡ್ಬೇಕು, ಆಮೇಲೆ ನಮ್ಮನೇಲಿ ಹಬ್ಬ ಮಾಡ್ತೀನಿ, ಆಯ್ತಾ? ಬಾಯ್. ಬೈ ದ ವೇ, ನಾನು ಎಲ್ಲಿದ್ದೆ? ಓ, ಈ ಮನೆಯಲ್ಲಿ ನನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಅಂತ ಹೇಳ್ತಾ ಇದ್ದೆ. ಇದನ್ನ ನೀವಿಬ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ದೆ ಹೋದ್ರೆ ನಾನ್ ಯಾಕೆ ಹೇಳಿ, ಈ ಲೀಲಾ ಏನ್ ಮಾಡ್ತಾಳೆ ಅಂತ ನೀವೇ ಯೋಚನೆ ಮಾಡಿ. ಬರ್ಲಾ? ಬಾಯ್. ಏನಾಯ್ತು ನಿನ್ಗೆ ಇವಾಗ? ವಿಕ್ಕಿ, ನಾವ್ ಈ ಮನೆಯಿಂದ ಯಾವಾಗ ಹೋಗ್ತೀವಿ? ಮನೆಯಿಂದ ಹೋಗ್ಬೇಕಾ? ಏಕೆ? ಅದು ಈ ಮನೆ ಏಜೆ ಅಂತರದೇ ಇರ್ಬೋದು. ನಾವಿಲ್ಲಿಗೆ ಬಂದಿರೋದ್ರಿಂದ ಏಜೆಗೆ ಖುಷಿ ಆಗಿರ್ಬೋದು, ಆದ್ರೆ ಅಂತರ ಇಲ್ದ ಈ ಮನೆಯಲ್ಲಿ ಹೇಗಿರೋದು? ನಮ್ಮಿಬ್ರಿಗೂ ಈ ಮನೆಯಲ್ಲಿ ಯಾವ ಸಂಬಂಧ ಉಳಿದಿದೆ? ಅಂತರ ಇದ್ದಿದ್ರೆ ಪ್ರಶ್ನೆನೇ ಬೇರೆ ಇರ್ತಾ ಇತ್ತು. ಆದ್ರೆ ಈಗ ಅವಳ ಜಾಗದಲ್ಲಿ ಬೇರೆಯವರಿದ್ದಾರೆ. ತುಂಬಾ ಸೂಕ್ಷ್ಮವಾದ ವಿಚಾರ ವಿಕ್ಕಿ, ಇದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ, ನೀನೇ ಅರ್ಥ ಮಾಡ್ಕೋಬೇಕು. ಲೀಲಾಗೆ ನಾವಿಬ್ರು ಈ ಮನೆಗೆ ಹೊಸಬ್ರು. ಅವ್ರು ನಮ್ಮನ್ನ ಹೇಗ್ ತಗೋತಾರೆ, ಅವ್ರು ನಮ್ಮನ್ನ ಹೇಗ್ ಅರ್ಥ ಮಾಡ್ಕೋತಾರೆ ಅನ್ನೋದು ಮುಖ್ಯ. ಅವ್ರು ನಮ್ ಜೊತೆ ಕ್ಲೋಸ್ ಆಗ್ಬೋದು, ಆದ್ರೆ ನಮಗ್ ಅವ್ರ ಜೊತೆ ಕ್ಲೋಸ್ ಆಗಕ್ಕಾಗತ್ತಾ? ಮುಚ್ಕರ ಆಗಲ್ವಾ? ನೀನ್ ಹೋಗ್ತಿರು, ನಾನ್ ಬರ್ತೀನಿ ಅಂದ್ರು ಬರ್ಲೇ ಇಲ್ಲ. ಅದೇನೋ ಸರ್ಪ್ರೈಸ್ ಬೇರೆ ಕೊಡ್ತಾರಂತೆ. ಎರಡು ಹಕ್ಕಿಗಳು ಒಂದೇ ಕೊಂಬೆ ಮೇಲೆ ಕೂತಿದೆ. ಆದ್ರೆ ನನ್ ಗುರಿ ಈ ಹಕ್ಕಿ ಮೇಲೆ. ಅದನ್ನು ತಾವೇ ಹೇಳ್ಬಿಡಿ. ಆಕ್ಚುಲಿ ಏಜೆ ನನ್ನ ಕರೆದು ನಿನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ಸ್ವಲ್ಪ ರೆಡಿ ಇರು ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆಗಿದ್ದೀನಿ. ಲಕ್ಷ್ಮಿ, ಯಾಕೆ ಅಂತ ಕೇಳಲ್ವಾ? ಸರಿ, ಯಾಕೆ? ಛೇ, ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಆದ್ರೂ ನೀವ್ ಕೇಳ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಏಜೆ ನನ್ಗೆ ಸರ್ಪ್ರೈಸ್ ಕೊಡ್ಬೇಕು ನಿನ್ಗೆ, ಸೊ ಬೇಗ ರೆಡಿ ಆಗು ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆಗಿದ್ದೀನಿ. ಮೋಸ್ಟ್ಲಿ 1 hour ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ ಲಕ್ಷ್ಮಿ. ನಾನ್ ಬರೋವರೆಗೂ ಮನೆ ಕಡೆ ಜೋಪಾನ. ಲೀಲಾ, ಹೊರಡೋಣ? ಹ್ಞೂ ಏಜೆ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಛಾಯಾ, ಒಂದು ಚಿಕ್ಕ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಫೀಲ್ ಅಟ್ ಹೋಮ್, ಆರಾಮಾಗಿರೋ. ಬಾ. ಅಮ್ಮ,
ಇವ್ರು ನನಗಿಲ್ಲಿ ಕರ್ಕೊಂಡ್ ಬರೋದು ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ, ಈಗ್ಲೇ ಗೊತ್ತಾಗಿದ್ದು. ಏನೇ ಹೀಗಂತೀಯ? ನಮ್ಮ ಅಳಿಯಂದ್ರೇನು ಆ ಮಂಜುಳನ ಅಳಿಯಂತಾರನ್ನ? ಅಯ್ಯಪ್ಪ ಮಾತು ಜಾಸ್ತಿ ಕೆಲಸ ಕಡಿಮೆ, ಆದ್ರೆ ನಮ್ಮ ಅಳಿಯಂದ್ರು ಕೆಲಸ ಜಾಸ್ತಿ ಮಾತು ತುಂಬಾ ಕಡಿಮೆ. ಅಯ್ಯೋ ಅಮ್ಮ ಯಾಕೆ ಓವರ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ? ಅಮ್ಮ ಚುಕ್ಕಿಯಲ್ಲಿ ಅವಳು ಮಾಡಿ ಮೇಲೆ ಎಲ್ಲೋ ಇರ್ಬೇಕು ಕಣೆ. ನೀನ್ ಬಂದಿದ್ಯಾ ಅಂತ ಗೊತ್ತಿದ್ದಿದ್ರೆ ಕುಣ್ಕೊಂಡ್ ಓಡ್ ಬಂದ್ಬಿಟ್ಟಿರೋಳು. ಸರಿ ನೀವು ಮಾತಾಡ್ತಾ ಇರಿ. ಒಂದ್ ನಿಮಿಷ ಬಂದೆ. ಯಾಕಳಿ ಅಂದ್ರೆ ತುಂಬಾ ಸೊರಗೋಗ್ಬಿಟ್ಟಿದ್ದೀರಾ? ನನ್ ಮಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಹಾಗೇನಿಲ್ಲ, ಇನ್ಫ್ಯಾಕ್ಟ್ ಸಂತೋಷಕ್ಕೆ ಪುಟ್ ಆನ್ ವೇಟ್. ಪುಟ್ ಆನ್ ವೇಟ್? ಹೌದು ಅಳಿ ಅಂದ್ರೆ ನೀವು ನೋಡೋಕೆ ಸ್ವಲ್ಪ ಗುಂಡ್ಗುಂಡಾಗಿ ಆಗ್ಬಿಟ್ಟಿದ್ದೀರಾ. ಅಳಿ ಅಂದ್ರೆ ಒಂದು ನಿಮಿಷ. ಹಲೋ. ನೀವು ಮಾತಾಡ್ತಾ ಇರಿ, ಒಂದ್ ನಿಮಿಷ ಕಾಫಿ ತಗೊಂಡ್ ಬರ್ತೀನಿ. ಹೇಳಿ. ಈಗ ಜಸ್ಟ್ ಬಂದೆ ಕಣೆ, ನಾನು ನಿಮ್ ಬಾವ ಒಟ್ಟಿಗೆ ಬಂದ್ವಿ. ಅವ್ರು ಸಡನ್ ಆಗಿ ಕರ್ಕೊಂಡ್ ಬಂದ್ಬಿಟ್ರು, ಯಾಕೆ ಕರ್ಕೊಂಡ್ ಬಂದ್ರು ಗೊತ್ತಿಲ್ಲ. ಹೌದಾ? ಭಾವ ಅಕ್ಕಂಗೂ ಹೇಳ್ದೆ ಇದ್ದಕ್ಕಿದ್ದ ಹಾಗೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಏನು ಇಬ್ರು ಹರಟೆ ಹೊಡೆಯಕ್ ಶುರು ಹಚ್ಕೊಟ್ರ? ಮತ್ತೆ ಅಕ್ಕ ತಂಗಿ ಅಂದ್ರೆ 1000 ಇರುತ್ತೆ. ಫೋನಲ್ಲಿ ಎಷ್ಟೇ ಮಾತಾಡಿದ್ರು ಎದುರುಗಡೆ ಸಿಕ್ಕಾಗ ದಿನ ಎಲ್ಲ ಮಾತಾಡಷ್ಟಿರುತ್ತೆ ಅಲ್ವೇನ ಚುಕ್ಕಿ? ಹೌದಕ್ಕ. ಇವರಿಬ್ರು ಇಲ್ಲೇ ಮಾತಾಡ್ಕೊಂಡಿದ್ರೆ ನಾನು ಹೋಗಿ ಅಳಿಯಂದ್ರ ಹತ್ರ ಮದ್ವೆ ವಿಷಯ ಮಾತಾಡ್ಬೋದು, ಅದೇ ಒಳ್ಳೇದು. ಅಬ್ಬ ಈ ಗ್ಯಾಪಲ್ಲಿ ಅಳಿಯಂದ್ರ ಹತ್ರ ಏನ್ ಬೇಕೋ ಎಲ್ಲ ಕೇಳ್ಬಿಡ್ಬೋದು. ಇಲ್ಲ ಅಂದ್ರೆ ನನ್ ಮೇಲೆ ಇವರಿಬ್ರು ಎಗ್ರೆ ಬೀಳ್ತಾರೆ. ಆಹಾ ಎಂತ ಮುತ್ತಂತ ಮಾತಾಡಿದ್ರಿ ಅಳಿಯಂದ್ರೆ. ಅದು ನಾ ಹೊರಡ್ತೀನಿ. ಏಜೆ ಎಲ್ಲಿಗೆ? ಹೇಳ್ತೀನಿ. ಈ ಸಲ ದೀಪಾವಳಿನ ನೀನು ನಿಮ್ಮ ಮನೆಯವ್ರ ಜೊತೆನೆ ಆಚರಿಸ್ತೀಯ. ದಟ್ಸ್ ದ ಸರ್ಪ್ರೈಸ್. ಹೌದಾ ಏಜೆ? ನಂಗೆ ಗೊತ್ತಿತ್ತು ನೀವ್ ಚೆನ್ನಾಗಿರೋ ಸರ್ಪ್ರೈಸೇ ಕೊಡ್ತೀರಾ ಅಂತ. ಆದ್ರೆ ಅಪ್ಪ ಅಮ್ಮ ಚುಕ್ಕಿನ ನಮ್ಮನೇಲಿ ಕರ್ಕೊಂಡು ಹೋಗಿ ಅಲ್ಲಿ ಹಬ್ಬ ಮಾಡ್ತೀವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಈ ಐಡಿಯಾನು ಸೂಪರೇ. ಆದ್ರೆ ದುರ್ಗಾ ಲಕ್ಷ್ಮಿ ಸರು ಮಿಸ್ಸಿಂಗ್ ಏಜೆ, ಅವ್ರನ್ನೂ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಎಲ್ಲರೂ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ಈಗಲೂ ಟೈಮ್ ಇರಿಲ್ಲ, ಹೋಗ್ಬಿಟ್ಟು ಕರ್ಕೊಂಡ್ ಬಂದ್ಬಿಡೋಣ. ಇಲ್ಲ, ರಿಲ್ಯಾಕ್ಸ್. ನಾವ್ಯಾರು ಇಲ್ಲಿಗೆ ಬರ್ತಾ ಇಲ್ಲ. ನೀನೊಬ್ಳೆ ಇಲ್ಲಿದ್ದು ದೀಪಾವಳಿ ಆಚರಿಸ್ತೀಯ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಒಂದು ಖುಷಿ. ಅದರಲ್ಲೂ ನೀನು ಇಲ್ಲಿ ಹಬ್ಬ ಆಚರಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿನಗೂ ಖುಷಿ ಆಗುತ್ತೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದೀಪಾವಳಿ ಗಿಫ್ಟ್ ಮತ್ತೆ ನಿನಗೆ ಸರ್ಪ್ರೈಸ್. ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಭಾವ. ಐ ವಿಶ್. ಆದರೆ ಅಲ್ಲೂ ಹಬ್ಬ ಆಚರಿಸ್ಬೇಕಲ್ಲ. ನೀವು ಎಂಜಾಯ್ ಮಾಡಿ, ಹ್ಯಾವ್ ಫನ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಳಿಯಂದ್ರೆ. ಇದೇ ಫಸ್ಟ್ ಟೈಮು ನೀವು ಲೀಲಾನ ತವ್ರ ಮನೆಗೆ ಬಿಟ್ಟು ಹೋಗ್ತಾ ಇರೋದು. ನೀವು ಇದ್ದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ ಬಿಡಿ, ನಿಮ್ಗೆ ತುಂಬಾ ಕೆಲಸಗಳಿರುತ್ತೆ, ಮುಗಿಸ್ಕೊಳ್ಳಿ ಅಳಿಯಂದ್ರೆ. ಅಕ್ಕ, ಈ ಸಲ ಹಬ್ಬನ ಫುಲ್ ಎಂಜಾಯ್ ಮಾಡೋಣ. ಫೈನ್, ಯು ಗೈಸ್ ಹ್ಯಾವ್ ಫನ್. ನಾ ಹೊರಡ್ತೀನಿ. ನೀವಿಬ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನು ಅನ್ಸಿದ್ರು ನನ್ನ ಹತ್ರ ಮಾತಾಡಿ, ನಾನಿದ್ದೀನಿ ನಿಮ್ಗೆ. ಏಜೆ, ಈ ಮನೆಯಲ್ಲಿ ನಮ್ಗೇನ್ ಪ್ರಾಬ್ಲಮ್ ಇದೆ? ಅದರಲ್ಲೂ ನೀವು ಈ ಮನೆಯಲ್ಲಿರುವಾಗ ನಮಗ್ ಬೇಜಾರ್ ಸಹ ಆಗಲ್ಲ. ಆಕ್ಚುಲಿ ನೀವಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ.
ಏನ್ ಕೇಳಿಸ್ಕೊಂಡ್ರಿ ಏಜೆ? ಎಲ್ಲ ಕೇಳಿಸ್ಕೊಂಡೆ ವಿಕ್ಕಿ. ಛಾಯಾ, ಈ ಮನೇಲಿ ಅಂತರ ಇಲ್ಲ, ನಾವು ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿದೆ. ಆ ಮಾತು ಕೇಳಿ ಎಷ್ಟು ನೋವಾಯ್ತು ಗೊತ್ತಾ? ಯಾಕೆ? ಇದು ನಿಮ್ಮನೆ ಅಲ್ವಾ? ನಿಮ್ದು ಅನ್ನಿಸ್ತಾ ಅಲ್ವಾ? ಸಾರಿ ಅಜಯ್, ಈ ಮನೆ ನಮ್ದು ಅಂತ ಅನ್ಸೋದಕ್ಕೆ ಇಲ್ಲಿ ನಮ್ಮೂರು ಅಂತ ಯಾರೂ ಇಲ್ಲ. ನೀವಿದ್ದೀರಾ, ಆದ್ರೆ ಅಂತರ ಇಲ್ಲ ಅನ್ನೋ ಫೀಲಿಂಗ್ ಕಾಡ್ತಾ ಇದೆ. ಸಾರಿ ಅಜಯ್. ನೋ ಛಾಯಾ, ಸಾರಿ ಕೇಳ್ಬೇಡ. ನಿಮ್ಮಿಬ್ರಿಗೆ ಈ ಮನೇಲಿ ಕಂಫರ್ಟ್ ಮಾಡ್ಕೊಡ್ಬೇಕೆ ಹೊರತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು. ಅದಕ್ಕೆ ಲೀಲನ್ನ ಹಬ್ಬ ಆಚರಿಸ್ಕೊಂಬ ಅಂತ ತವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ. ನೀವು ಆರಾಮಾಗಿರಿ. ಅಜಯ್, ಯಾಕೆ ಹಾಗೆ ಮಾಡಿದ್ರಿ? ಪಾಪ ಅವರೆಷ್ಟು ನೊಂದ್ಕೊಂಡ್ರೋ ಏನೋ. ಯಾವುದೇ ಹೆಣ್ಣಾಗ್ಲಿ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಖುಷಿ ಪಡ್ತಾಳೆ ಹೊರತು ನೊಂದ್ಕೊಳ್ಳೋದಿಲ್ಲ. ನೀವು ಆರಾಮಾಗಿರಿ, ತಲೆ ಕೆಡ್ಸ್ಕೋಬೇಡಿ. ನನಗೆ ನೀವಿಬ್ರು ಇಂಪಾರ್ಟೆಂಟು. ಈ ಸಲ ದೀಪಾವಳಿನ ನಾನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇಂಪಾರ್ಟೆಂಟ್ ಅಲ್ಲ. ಆರಾಮಾಗಿರಿ. ನನ್ಗೇನ್ 10 ಕೈ ಇಲ್ಲ, ಎಲ್ಲಾ ಕೆಲಸ ನಾನ್ ಮಾಡಕ್ಕೆ. 10 ಕೈಯಲ್ಲಿ ನಿನಗೆ 10 ತಲೆ ಇರ್ಬೇಕಾಗಿತ್ತು. ಅಂದ್ರೆ ನಾನೇನ್ ರಾವಣನಾ? ಅಯ್ಯೋ, ನಿನ್ನ ರಾವಣ ಅನ್ನಕ್ಕಾಗುತ್ತಾ? ನಿನ್ ಲೆವೆಲ್ಲೇ ಬೇರೆ. ಬನ್ನಿ. ಅವನ ತಂಗಿ ಶೂರ್ಪಣಕ್ಕೆ ಅನ್ಬೇಕಾಗಿತ್ತು. ಅಮ್ಮ, ಅಪ್ಪ ನಿನ್ನ ತಗೊಳ್ಳಿ. ಕೌಸಲ್ಯ, ಒಂದ್ ಸ್ವಲ್ಪ ನಗ್ನಗ್ತಾ ಇರೇ. ಮಗಳು ಬೇರೆ ಮನೆಗೆ ಬಂದಿದ್ದಾಳೆ, ನಾವೆಲ್ಲ ನಗ್ತಾ ಇದೀವಲ್ವಾ, ನೀನು ನಗ್ತಾ ಇದೆ ಅಲ್ವಾ ಮರಿ? ಹೌದು, ಮತ್ತೆ ಅಕ್ಕ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಕ್ ಮನೆಗ್ ಬಂದಿದ್ದಾಳೆ. ನಾವೆಲ್ಲರೂ ನಗ್ನಾಗ್ತಾನೆ ಇರ್ಬೇಕು. ರೀ, ನನ್ಗೇನ್ ಖುಷಿ ಇಲ್ಲ ಅನ್ಕೊಂಡ್ರಾ? ಲೀಲಾ ಬಂದಾಗಿಂದ ನಾನು ಎಲ್ಲೂ ಹೊರಗಡೆನೆ ಹೋಗಿಲ್ಲ, ಅವಳ ಜೊತೆನಲ್ಲೇ ಇದ್ದೀನಿ. ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಕ್ಕೆ. ತಗೊಳ್ಳಿ, ದೀಪ ತರ್ತೀನಿ. ಛೇ, ನಾನು ಏನು ಮಾಡಲಿ? ನಾನು ಬಂದಿದ್ದೀನಿ ಅಂತ ಮನೆಯವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಈಗ ನಾನು ಹೀಗೆ ಹೊರಗಡೆ ಹೋಗ್ತೀನಿ ಅಂತ ಏನಾದರೂ ಇವ್ರಿಗೆ ಗೊತ್ತಾದರೆ ಎಷ್ಟು ನೊಂದ್ಕೊಳ್ಳಲ್ಲ. ಏನಪ್ಪ ಮಾಡಲಿ? ತಪ್ಪ ನನ್ನ ಮಗ ವಿಕ್ರಮು ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ. ಏನಾದರೂ ಮಾಡಬೇಕಲ್ಲ. ಲೀಲಾ, ಲೀಲಾ, ಏಯ್, ಯಾಕಮ್ಮ ಒಂಥರ ಇದೆಯಾ? ನಿಮ್ಮಪ್ಪ ಏನಾದ್ರು ಅಂದ್ರ? ನಿನ್ಗೆ ಯಾಕೆ ನನ್ನ ಮೇಲೆ ಕಣ್ಣು ಯಾವಾಗ್ಲೂ? ನಾನೇನು ಹೇಳಿಲ್ಲ ಅವಳಿಗೆ. ಏನಮ್ಮ? ರೇವತಿ ಏನಾದ್ರು ಅಂದೆ? ಅಯ್ಯೋ, ನಾನೇನು ಮಾಡಿಲ್ಲಪ್ಪ. ಅಮ್ಮ, ಯಾರು ಏನು ಹೇಳಿಲ್ಲ ಅಮ್ಮ. ಯಾಕೆ ಸುಮ್ಮನೆ ಟೆನ್ಷನ್ ತಗೋತಾ ಇದ್ಯಾ? ಎಲ್ಲರೂ ಎಲ್ಲ ಕೆಲಸ ಮಾಡ್ಸಿದ್ರಲ್ವಾ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಯಾಕೆ ಚಿನ್ನ? ನೋಡು, ನೀನ್ ಈ ಮನೆಗೆ ಬಂದು ಆರಾಮಾಗಿ ಖುಷಿಯಾಗಿ ಹೋಗ್ಬೇಕು. ಬೇರೆ ಕೆಲಸ ಎಲ್ಲ ನಿಮ್ಮ ಅಪ್ಪ ಮಾಡ್ಕೊಳ್ತಾರೆ, ನಾನೇ ಟೆನ್ಷನ್ ಮಾಡ್ಕೊಳಲ್ಲ. ನೀನ್ ಯಾಕೆ ಮಾಡ್ಕೊಳ್ತೀಯ? ಬಾ, ಪೂಜೆಗೆ ಟೈಮ್ ಆಯ್ತು. ಇದಳು ಪೂಜೆ ಸಾಮಗ್ರಿ ತಗೊಂಡು. ಹಾ,
ದೇವ್ರೆ ಪ್ಲೀಸ್ ಯಾವ್ದಾದ್ರೂ ಒಂದು ದಾರಿ ತೋರಿಸು. ನನ್ನ ಹಬ್ಬ ಮುಗಿಯೋದ್ರೊಳಗೆ ಮನೆಗೆ ಹೋಗಲೇಬೇಕು ಪ್ಲೀಸ್. ಒಳ್ಳೇದಾಗ್ಲಪ್ಪ. ಅಯ್ಯೋ ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಿ ಮಗಳೇ. ನೀವು ಈ ಲೆವೆಲಿಂದ ನೆಕ್ಸ್ಟ್ ಲೆವೆಲ್ವರೆಗೂ ಬೆಳಿಬೇಕು. ಸ್ವಾಮಿಗಳೇ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ರೇವತಿಗೆ ಇದೇ ಕೊನೆ ದೀಪಾವಳಿ. ಬಿಡ್ತು ಕೌಸಲ್ಯ, ಹಬ್ಬದ ದಿವಸ ಹೀಗೆಲ್ಲ ಮಾತಾಡ್ತಾರೆ ಯಾರಾದ್ರು? ಅಯ್ಯೋ ರೀ, ನಾನು ಹಾಗೆಲ್ಲ ಹೇಳಿದ್ದು. ನಮ್ಮ ರೇವತಿಗೆ ಈ ಮನೆಯಲ್ಲಿ ಕನ್ಯೆಯಾಗಿ ಮಗಳಾಗಿ ಕೊನೆ ದೀಪಾವಳಿ. ಅವಳು ನೆಕ್ಸ್ಟ್ ಬೇರೆಯವ್ರ ಮನೆ ಸೊಸೆಯಾಗಿ ಗೃಹಿಣಿಯಾಗಿ ಹೋಗ್ತಾಳಲ್ಲ, ಅಲ್ಲಿ ಹಬ್ಬ ಮಾಡ್ತಾಳಲ್ಲ, ಅದನ್ನ ಹೇಳೋಣ ಅಂತ ಬಂದೆ. ಅಯ್ಯೋ ಹೋಗಮ್ಮ, ನೀನು ಸುಮ್ಮನೆ ಕಾಲು ಎಳಿತೀಯ. ನೋಡಿ ನಂಗಂತೂ ಅರ್ಥ ಆಗ್ತಿಲ್ಲ, ಇದೇನಿದು ವಿಚಿತ್ರ? ಲೀಲಾನ್ ಬಿಟ್ಟು ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದಾ? ಅಲ್ಲ, ಹಬ್ಬ ಬಂದ್ರೆ ಏಜೆ ಹೀಗಾಡ್ತಾರ ಅಥವಾ ಏಜೆ ಹೀಗಾಡ್ಲಿ ಅಂತಾನೆ ಹಬ್ಬ ಬರುತ್ತಾ? ನನ್ಗಂತೂ ಫುಲ್ಲು ಕನ್ಫ್ಯೂಷನ್ ಆಗ್ತಿದೆ. ದಸರಾ ಹಬ್ಬ ಸೆಲೆಬ್ರೇಟೇ ಮಾಡಲ್ಲ ಅಂದ್ರು, ಆದ್ರೆ ವಿಕ್ರಮ್ನ ಕರ್ಕೊಂಡ್ ಬಂದು ಜೋರಾಗೆ ಸೆಲೆಬ್ರೇಟ್ ಮಾಡಿದ್ರು. ಇದು ದೀಪಾವಳಿ, ಲಕ್ಷ್ಮಿ ಪೂಜೆ ಮಾಡೋ ಹಬ್ಬ. ಈ ಟೈಮಲ್ಲಿ ಲೀಲನ್ ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಯಾಕಿರ್ಬೋದು? ಲಕ್ಷ್ಮಿ, ಸರು, ಏನಕ್ಕ? ಜೀವನ ಪೂರ್ತಿ ಇನ್ನೊಬ್ಬರ ಲೈಫಲ್ಲಿ ಏನಾಗ್ತಿದೆ, ಏನ್ ನಡೀತಿದೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತೀರಲ್ಲ, ಅದು ಅವರಿಬ್ರು ಪರ್ಸನಲ್ ವಿಷಯ. ಅದನ್ನ ಡಿಸ್ಕಸ್ ಮಾಡಿ ನಿಮ್ಮಿಬ್ರಿಗೆ ಏನು ಪ್ರಯೋಜನ ಇಲ್ಲ. ಅಕ್ಕ, ಲೀಲಾ ಏನು ಏಜೆ ATM ಪಿನ್ ನಂಬರ ಪರ್ಸನಲ್ ಅಂತ ಅನ್ನೋದಕ್ಕೆ? ಮೋಸ್ಟ್ಲಿ ಏಜೆಗೆ ಲೀಲಾ ಬೇಡ ಅಂತ ಅನ್ಸಿರ್ಬೇಕು, ಅದಕ್ಕೆ ಹಬ್ಬದ ಟೈಮ್ನಲ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ. ನನ್ಗೂ ಹಾಗೆ ಅನಿಸ್ತಿದೆ ಸರು. ಏಜಿಗೆ ಬೇಡ್ದಿರೋ ಲೀಲಾನ ನಿಮ್ ಮನೇಲಿ ಯಾಕೆ ಇಟ್ಕೋಬೇಕು ಅಂತ. ಕರೆಕ್ಟ್ ಅಕ್ಕ, ಮೊದ್ಲೇ ಏನಾದ್ರೂ ಮಾಡಿ ಇದೇ ಗ್ಯಾಪ್ ಅಲ್ಲಿ ಆ ಲೀಲಾ ಮನೆಗ್ ಬರ್ದೇ ಇರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಅವಳೇನಾದ್ರೂ ವಾಪಸ್ ಬಂದ್ರು ನಾವೇ ದೊಡ್ಡ ಜಗಳ ಮಾಡಿ ಅವಳ ಮನೆಯಿಂದ ಆಚೆ ಓಡಿಸ್ಬೇಕು. ಸರು, ಹಬ್ಬದ ದಿನನಾದ್ರೂ ಒಳ್ಳೆ ಮಾತಾಡಬಾರ್ದಾ? ನಾವು ಒಳ್ಳೇದೇ ಮಾತಾಡ್ತಿರೋದು. ಲೀಲಾ ಈ ಮನೆ ಬಿಟ್ಟು ತೊಲಗಿದ್ರೆ ನಮಗೂ ನೆಮ್ಮದಿನೇ ಅಲ್ವಾ ಸರು? ಕರೆಕ್ಟ್ ಅಕ್ಕ. ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ. ನಾವು ಆ ದೇವರಲ್ಲಿ ಏನೇ ಬೇಡ್ಕೊಂಡ್ರು ಆ ದೇವರು ನಮಗೆ ಅದನ್ನೇ ವಾಪಸ್ ಕೊಡ್ತಾನೆ. ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಈಗಿಬ್ರು ಪೂಜೆಗೆ ಬನ್ನಿ. ನಾವ್ ಕೇಳ್ಕೊಳ್ಳೋದೇನು, ಆ ಲೀಲಾ ಈ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ. ಅದು ಉಲ್ಟಾ ಹೊಡೆದ್ರೆ ಏನಾಗತ್ತೆ? ಯೋಚನೆ ಮಾಡು. ನಾವೇ ಹೊರಗೆ ಹೋಗ್ತೀವ? ಚಾನ್ಸೇ ಇಲ್ಲ. ಅಕ್ಕ, ನನಗೆ ಯಾಕೋ ಅನುಮಾನದ ವಾಸನೆ ಬರ್ತಿದೆ. ದುರ್ಗಾ ಅಕ್ಕನ ಮೇಲೆ ಅನುಮಾನ ಬರ್ತಿರೋದು. ಇನ್ನೂ ಏನೋ ಮಿಸ್ ಹೊಡಿತಿದ್ಯಲ್ಲ. ನಿಮ್ಗೇನು ಅನಿಸ್ತಾ ಇಲ್ವಾ? ವಿಶ್ ಯು ಆಲ್ ಸೇಮ್. ನಾವೆಷ್ಟೇ ಬೆಳಕಲ್ಲಿ ನಿಂತರೂ ಆ ಬೆಳಕು ಮೈಗಂಟತೆ ಹೊರತು ಮನಸ್ಸಿಗೆ ಬೆಳಕು ಕೊಡೋದಕ್ಕಾಗಲ್ಲ. ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಈ ಹಬ್ಬ ಅಂದ್ರೆ ರಾಮ ರಾವಣನ ಕತೆ
ಕೃಷ್ಣ ನರಕಾಸುರನ್ ಕತೆ, ವಾಮನ ಬಲಿ ಕೊಟ್ಟ ಕತೆ, ಹೀಗೆ ಒಂದೊಂದು ಕಡೆ ಒಂದೊಂದು ಕಥೆ ಇದೆ. ಆದರೆ ಎಲ್ಲ ಕಥೆಯಲ್ಲಿರೋ ನೀತಿ ಒಂದೇ, ಕತ್ಲನ್ನ ತೊಳೆದು ಬೆಳಕನ್ನ ಬೆಳಗಬೇಕು ಅನ್ನೋದು. ಕತ್ಲಲ್ಲಿರೋ ಮನಸ್ಸಿಗೆ ಬೆಳಕನ್ನು ಕೊಡಬೇಕು ಅಂದ್ರೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ನಾಲೆಡ್ಜು ಎಲ್ಲಾದ್ರಿಂದನೂ ಆ ಬೆಳಕನ್ನ ಕೊಡ್ಬೋದು. ಸರಿಯಾಗಿ ಹೇಳಿದ್ರಿ ಅಜ್ಜೆ, ನಿಮ್ಮ ಮಾತು 100% ಸತ್ಯ. ದಸರಾಗೆ ವಿಕ್ಕಿ ಒಬ್ಬ ಮನೆಗೆ ಬಂದ. ದೀಪಾವಳಿಗೆ ಬೆಳಕಿನ ತರ ಛಾಯಾ ಬಂದ್ರು. ಈ ಹಬ್ಬದಲ್ಲಿ ನೀವಿಬ್ರು ತುಂಬಾ ಇಂಪಾರ್ಟೆಂಟ್ ನನಗೆ. ಅಕ್ಕ, ಏನಕ್ಕ ಇದು ಅನ್ಯಾಯ? ಕಟ್ಕೊಂಡ ಹೆಂಡ್ತಿನ ಎಲ್ಲೋ ಬಿಟ್ಬಿಟ್ಟು ಹಬ್ಬ ಮಾಡ್ತಿದ್ದಾರೆ ಈಚೆ. ಅಕ್ಕ, ನಾವು ಅವತ್ತೇ ಹೇಳಿದ್ವಿ, ಈಚೆಗೆ ನಾವ್ ಯಾರು ಮುಖ್ಯ ಅಲ್ಲ, ಅವ್ರಿಗೆ ಆ ವಿಕ್ರಮ್ ಛಾಯಾ ಇಬ್ರೇ ಮುಖ್ಯ ಅಂತ. ನೀವೇನ್ ಹೇಳಿದ್ರಿ? ಹಾಗೇನಿಲ್ಲ ಹೀಗೇನಿಲ್ಲ ಅಂತ ಕತೆ ಹೇಳಿದ್ವಿ. ಈಗ ನೋಡಿ, ಹೆಂಡ್ತಿನ ಬಿಟ್ಟು ಹಬ್ಬ ಮಾಡೋದು ಅಲ್ಲದೆ ನೀವಿಬ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವ್ಯಾರು ಲೆಕ್ಕಾಗಿಲ್ಲ ಅಂತನಾ? ಅದನ್ನ ಫೋಟೋಶೂಟ್ ದಿನಾನೇ ನೋಡ್ಬಿಟ್ವಿ. ನನ್ನನ್ನ, ಲೀಲನ್ನ ಮತ್ತೆ ದುರ್ಗಕ್ಕನ ಹಿಂದಕ್ಕೊಂದು ನಿಂತ್ಕೊ ಅಂತ ಹೇಳ್ಬಿಟ್ರು. ಅದನ್ನ ನೆನೆಸ್ಕೊಂಡು ವೀಕೆಂಡ್ ಪೂರ್ತಿ ಹೋಗ್ಬಿಡ್ತೀನಿ. ಅನ್ಕೊಂಡ್ ಮಾತ್ರಕ್ಕೆ ಸತ್ಯ ನಮ್ ಕಡೆ ತಿರ್ಗಲ್ಲ ಲಕ್ಷ್ಮಿ. ನಮ್ಮನ್ನೇ ಅದ್ರ ಕಡೆ ತಿರುಗಿಸ್ಕೊಳ್ಳೋಷ್ಟು ಶಕ್ತಿ ಸತ್ಯಕ್ಕಿದೆ. ಅದಕ್ಕೆ ಟೈಮ್ ಬೇಕು ಅಷ್ಟೇ. ಏನ್ ಒಳ್ಳೇದಲ್ಲ, ನಿನ್ ಗಂಡನ್ ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮನ್ ನೋಡ್ಕೊಂತಿರೋಳ್ ನಾನು. ಇವಾಗೇನೋ ಬಂದ್ಬಿಟ್ಲು ದೊಡ್ಡ ಮನುಷ್ಯ ತರ. ಬೇಡ ಚುಕ್ಕಿ, ನನ್ ತಲೆ ಕೆಡ್ಸ್ಬೇಡ. ಅದ್ಯಾವಾಗ ನೆಟ್ಟುಗಿತ್ತು ಇವಾಗ ಕೆಡಕ್ಕೆ? ಏನು ನನ್ನ ಹುಚ್ಚಿ ಅಂತಿದ್ಯಾ? ನನ್ ಗಂಡ ಯಾರು, ನಾನು ಯಾರಿಗ್ ಮದ್ವೆ ಆಗಿದ್ದೀನಿ ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಗೊತ್ತಿರೋದಕ್ಕೆ ಮಾತಾಡ್ತಿರೋದು. ನಾನೇ ನೋಡಿಲ್ವಾ ನಿನ್ ಕಾಟ ತಡ್ಕೊಳಕ್ಕಾಗ್ದೆ ಬಂದ್ ಬಿಟ್ಟು ಹೋಗಿರೋದ್ನ. ರೇವತಿ ಬೇಡ, ನನ್ ಟೆಂಪರ್ ಟೆಸ್ಟ್ ಮಾಡ್ತಾ ಇದ್ಯಾ? ತವ್ರ ಮನೇಲಿ ಹಬ್ಬ ಮಾಡ್ಲಿ ಅಂತ ನನ್ ಗಂಡ ಇಲ್ಲಿ ಬಿಟ್ಟು ಹೋಗಿರೋದು. ಅವ್ರಿಗೆ ನನ್ ಮೇಲೆ ತುಂಬಾನೇ ಲವ್ ಇದೆ. ಸುಮ್ನೆ ಏನೋ ಮಾತಾಡ್ಬೇಡ ನೀನು. ಹೌದೌದು, ಲವ್ ಅಂತೆ ಲವ್. ನಿನ್ನೆ ಬೇಡ ಅಂತ ಬಿಟ್ಟೋಗಿದ್ದಾರೆ. ಅಷ್ಟ್ ಲವ್ ಇದ್ರೆ ಜೊತೆಗೆ ಇಟ್ಕೋತಿದ್ರು, ಬಿಟ್ಟು ಹೋಗ್ತಿರ್ಲಿಲ್ಲ. ನಾವ್ ಅಂಟ್ಕೊಂಡಿರ್ತೀವೋ ಅಥವಾ ದೂರ ಇರ್ತೀವೋ ಅದ್ ಮ್ಯಾಟ್ರ್ ಅಲ್ಲ. ನಮ್ಮಿಬ್ರು ಮಧ್ಯ ಎಷ್ಟು ಪ್ರೀತಿ ಇದೆ ಅನ್ನೋದು ಮುಖ್ಯ. ಕಂಡಿದೀನಿ ಇನ್ ಸೀಮೆಗಿಲ್ದಿರೋ ಲವ್ ನಿಮ್ದು. ಭಾವಂಗೆ ನಿನ್ ಮುಖ ಕಂಡ್ರು ಆಗಲ್ಲ, ಅದಕ್ಕೆ ನಿನ್ನಿಂದ ಸ್ವಲ್ಪ ದೂರ ಇರೋಣ ಅಂತ ಹೀಗ್ ಮಾಡಿ ಹೋಗಿದ್ದಾರೆ. ಚುಕ್ಕಿ, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ನನ್ ಗಂಡನ್ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ. ಏನ್ ಸರಿ ಇರಲ್ಲ? ನನಗೇನಾದ್ರೂ ಆದ್ರೆ ನೋಡಕ್ಕೆ ಅಪ್ಪ ಅಮ್ಮನಾದ್ರೂ ಇದಾರೆ. ನಿಂಗೆ ಕಟ್ಕೊಂಡಿರೋ ಗಂಡನೇ ಈ ಮನೆಗ್ ಬಿಟ್ಟು ಹೋಗಿದ್ದಾರೆ. ನಿನ್ ಹಿಂದೆ ಯಾರು ಇಲ್ಲ, ನೆನ್ಪಿಟ್ಕೋ. ನನ್ ಹಿಂದೆ ಇರಕ್ಕೆ ಯಾರು ಬೇಕಾಗಿಲ್ಲ ಕಣೆ. ನನ್ ಮನ್ಸಲ್ಲಿ ನನ್ ಗಂಡ ಇದ್ದಾರೆ. ಅವ್ರಿದ್ರೆ 100 ಆನೆ ಬಲ ಇದ್ದಷ್ಟೇ, ತಿಳ್ಕೊ. ನಿನ್ ಗಂಡ ಮನ್ಸಲ್ಲಿಲ್ಲ, ನಿನ್ನ ಇಲ್ ಬಿಟ್ಟು ಅವ್ರ ಮನೆಗ್ ಹೋಗಾಯ್ತು. ಇನ್ನೇನಿದ್ರು ಈ ಮನೆ ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡ್ಕೊಂಡಿರ್ಬೇಕು, ಅಷ್ಟೇ ನಿನ್ ಜೀವನ. ರೇವತಿ, ನನ್ ಗಂಡನ್ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ ಯಾಕೆ ಹೀಗೆ ಜಗಳ ಮಾಡ್ಕೊತಾ ಇದ್ದೀರಾ? ಅಪ್ಪ ಸುಮ್ನೆ ಇರು, ಇವ್ಳಿಗೆ ಒಂದ್ ಗತಿ ಕಾಣಿಸ್ಬೇಕು. ಏನೇನೆ ಗತಿ ಕಾಣಿಸೋದು? ನಾನು ಅಲ್ಲಿ ತನಕ ಸುಸ್ಸು ಬತ್ತಿ ಹಚ್ಕೊಂಡ್ ಕೂತಿರ್ತೀನ? ಅದೇನ್ ಮಾಡ್ತೀವಿ ಮಾಡ್ಕೊ ಹೋಗೆ. ಹೌದಾ? ಸುಮ್ನೆ ಇರು ರೇವತಿ. ಏನ್ರಿ ಇದು? ಏನ್ರಿ ಇವರು ಈಗ ಆಡ್ತಿದ್ದಾರೆ? ಚಂದ್ರಶೇಖರ್ ಸ್ವಾಮಿಗಳೇ, ರೇವತಿ ಅಕ್ಕ ಇದ್ದೆ ಇರಕ್ಕೆ ಆಗಲ್ಲಮ್ಮ ಅಂತಿದ್ದವಳು ಈಗ ಅಕ್ಕ ಇದ್ರೆ ಇರಗಲ್ಲ ಅಂತಿದ್ದಾಳಲ್ಲ, ಏನ್ ವಿಶೇಷ ಇದು? ಅಲ್ವಾ? ಇವಳು ನನ್ ತಂಗಿ ಅಂದ್ರೆ ನನ್ ಕಣ್ಣು ಅಂತಿದ್ದಾಳು, ತಂಗಿ ಅಂದ್ರೇನೆ ಆಗಲ್ಲ ಅಂತಿದ್ದಾಳಲ್ರಿ? ಅಲ್ವಾ?
ಮಧ್ಯಾಹ್ನ ಇವರಿಬ್ಬರನ್ನ ನೋಡಿದಾಗ ಅಕ್ಕ ತಂಗಿರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ಕೊಂಡೆ. ಆದ್ರೆ ಸಂಜೆ ಆಗ್ತಿದ್ದ ಹಾಗೆ ಹೀಗಾಗೋಯ್ತಲ್ರಿ. ರೀ, ನಾನು ಆಗ್ಲಿಂದ ಅಷ್ಟು ನೋವಲ್ಲಿ ಮಾತಾಡ್ತಾ ಇದ್ದೀನಿ, ನೀವ್ ನೋಡಿದ್ರೆ ಅಲ್ವಾ 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 ಅಂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ಅಲ್ವಾ ರೀ ಅಪ್ಪ, ಅಲ್ಲ ಕಣೆ, ನನಗೆ ಅವರಿಬ್ರು ಜಗಳ ಆಡುವಾಗ ಭಯ ಆಯ್ತು. ಆದ್ರೆ ನಮ್ಮ ಮಗಳು ಏಜೆ ಅವ್ರ ಬಗ್ಗೆ ಮಾತಾಡುವಾಗ ಖುಷಿ ಆಯ್ತು ಕಣೆ. ಏನು, ನಮ್ಮ ಮನೆ ಹೆಣ್ಮಕ್ಳು ಗಂಡ್ಮಕ್ಳ ತರ ಜಗಳ ಆಡ್ತಿದ್ರೆ ನೀವು ಖುಷಿ ಆಗುತ್ತೇನ್ರಿ? ನೀವು ಒಬ್ರು ಅಪ್ಪನ ನೋಡಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ, ಇಲ್ಲಾಂದ್ರೆ ನನ್ಗೂ ನಿಮ್ಗೂ ಜಗಳ ಆಗುತ್ತೆ. ಆಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ನೋಡ್ಬೇಕಾಗತ್ತೆ. ನೋಡಿ, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ನೀವು ಸುಮ್ಮನೆ ಇದ್ಬಿಡಿ. ಯಾಕೆ ನಮ್ ಬಾಸ್ ಚೆನ್ನಾಗಿದ್ರೆ ನಾವೆಲ್ಲರೂ ಆಟೋಮ್ಯಾಟಿಕ್ ಆಗಿ ಚೆನ್ನಾಗಿರ್ತೀವಿ. ಹೆಂಗೆ ಲಾಜಿಕ್ ಅವರೇ? ನೀವು ಅದ್ಭುತದಲ್ಲೇ ಅದ್ಭುತ. ವಿಶ್ವರೂಪ್, ಮಹಾಮಂಗಳಾರತಿ ಮಾಡೋದು ಬಾಕಿ ಇದೆ. ಏಜೆ ಎಷ್ಟೊತ್ತಿಗೆ ಬರ್ತೀನಿ ಅಂದ್ರು? ಮೇಡಮ್, ಎಕ್ಸಾಕ್ಟ್ ಆಗಿ ಟೈಮ್ ಹೇಳಿಲ್ಲ. ನೀವು ಪೂಜೆ ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದು ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಪೂಜೆ ಬಿಟ್ಟು ಎಲ್ಲಿ ಹೋದ್ರು ಏಜೆ? ಬಾಸ್ ಹೋಗುವಾಗ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದನ್ನ ಡಿಕೋಟ್ ಮಾಡಿ ನೋಡಿದಾಗ ನಾವು ಅಂದ್ರೆ ಬಹುವಚನ, ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ಇರೋದನ್ನ ಬಹುವಚನ ಅಂತ ಕರಿತೀವಿ ಅಂತ ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳಿದ್ದಾರೆ. ಅದ್ರ ಅರ್ಥ ಬಾಸ್ ಯಾರನ್ನೋ ಕರ್ಕೊಂಡು ಬರಕ್ ಹೋಗಿದ್ದಾರೆ. ಯಾರನ್ನೋ ಕರ್ಕೊಂಡು ಬರ್ತಾರ? ಯಾರಿರ್ಬೋದು ಮೇಡಮ್? ಯಾರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನೇ ಇರ್ಬೇಕು ಮೇಡಮ್. ಹಬ್ಬಕ್ಕೆ ನಾವೇ ಸ್ಪೆಷಲ್ ಅಂತ ಏಜೆ ಹೇಳಿದ್ದ. ಇವಾಗ ನೋಡಿದ್ರೆ ಯಾರೋ ಸ್ಪೆಷಲ್ ವ್ಯಕ್ತಿನ ಕರ್ಕೊಂಡು ಬರಕ್ ಹೋಗಿದ್ದಾನೆ. ಯಾರಿರ್ಬೋದು? ಸರಿ, ಏಜೆ ಬರೋವರೆಗೂ ಮಹಾಮಂಗಳಾರತಿ ಮಾಡೋದು ಬೇಡ, ಅವ್ರು ಬಂದ್ಮೇಲೆ ಮಾಡೋಣ. ಹಾ ಮೇಡಮ್, ಎಕ್ಸಾಕ್ಟ್ಲಿ ರೈಟ್ ಅಲ್ವಾ ಸರ್? ನಿಜ ಹೇಳ್ತೀನಿ ಸರ್, ಗಂಡನ್ನ ಈ ಮಟ್ಟಕ್ಕೆ ಪ್ರೀತಿಸೋ ಹುಡುಗಿನ ನಾನು ನೋಡಿಲ್ಲ ಸರ್, ಇಷ್ಟರವರೆಗೂ ನೋಡಿಲ್ಲ. ಏಜೆ ಸರ್, ಲೀಲಾ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಒಂದು ಕ್ಷಣ ನೀವು ಕಾಣಿಸ್ಲಿಲ್ಲ ಅಂದ್ರೆ ನೀರಿಂದ ಹೊರಗೆ ಬಿದ್ದು ಮೀನಿನ ತರ ವಿಲವಿಲ ಒದ್ದಾಡ್ತಾಳೆ ಸರ್. ನೀವು ಅವಳ ಕಣ್ಣು ಮುಂದೆ ಇದ್ರೇನೆ ಅವಳ ಮುಖದಲ್ಲಿ ನಗು ಇರೋದಕ್ಕೆ ಸಾಧ್ಯ. ಎಂಥ ಪ್ರೀತಿ, ಅದು ಎಂಥ ಪ್ರೇಮ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕಂಡ್ರೆ ನಮ್ ಲೀಲಂಗೆ ಜೀವ ಸರ್. ಅಪ್ಪ, ಏನಪ್ಪ ನೀನು ಮಾತಾಡ್ತಾ ನಿಂತ್ಬಿಟ್ಟೆ? ನಾವಲ್ಲೂ ಪೂಜೆ ಮಾಡ್ಬೇಕು ತಾನೆ? ಏಜೆ ಬನ್ನಿ ಹೋಗೋಣ. ಅಲ್ರಿಗಿಲ್ಲ, ಈಗ ಬಂದು ಹಾಗೋದ್ರೆ ಹೇಗೆ? ಹೇಗಿದ್ರು ಅಳಿಯದ್ರು ಬಂದಿದ್ದಾರೆ, ಇಲ್ಲೇ ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಲ್ವಾ? ಅಮ್ಮ, ನಾನು ನನ್ನ ಮನೇಲಿ ಹಬ್ಬ ಮಾಡ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏಜೆ ಬನ್ನಿ ಹೋಗೋಣ, ಬಾಯ್. ಬನ್ನಿ ಹೋಗೋಣ. ಸರಿ ಸರಿ, ನಾ ಬರ್ತೇನೆ. ಬರ್ತೀನಿ. ಏಜೆ, ಒಂದ್ ನಿಮಿಷ ನೀವು ಕಾರಲ್ಲಿ ಕೂತ್ರಿ, ನಾನು ಬರ್ತೀನಿ. ಓಕೆ. ನೋಡ್ದೇನೆ ರೇವತಿ, ನನ್ ಗಂಡಂಗೆ ನನ್ ಮೇಲೆ ಎಷ್ಟೊಂದು ಲವ್ ಅಂತ. ಹಬ್ಬ ಮಾಡೋದನ್ನ ಅರ್ಧಕ್ಕೆ ಬಿಟ್ಟು ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಇನ್ನೊಂದ್ ಸತಿ ತರ ಏನಾದ್ರು ಕಿರಿಕ್ ಮಾಡಿದ್ರೆ ಮುತ್ಕೊಟ್ಬಿಡ್ತೀನಿ. ಅಕ್ಕ, ಹುಷಾರು.
ಏನ್ ನಡೀತಾ ಇದೆ ಇಲ್ಲಿ? ಜಗಳ ಕಣೆ, ನೋಡ್ತಿಯಲ್ಲ. ಈಗಾಗ್ಲೇ ಹತ್ಕೊಂಡು ಉರಿತಿದೆ ವಿಶ್ವರು. ಅಂದ್ರೆ ಎಲ್ಲ ಕಡೆ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ, ನನ್ಗೊಬ್ಳಿಗೆ ಕೇಳಿಸ್ತಿದೆ ಅನ್ಕೊಂಡ ಹಾಗೆ ಹೇಳ್ದೆ. ಹೌದು ಲೀಲಾ, ಆಲ್ರೆಡಿ ಎಲ್ಲ ಶುರು ಮಾಡಾಯ್ತು, ನಾವೇ ಲೇಟು. ಮತ್ತೆ ತಡ ಮಾಡೋದಕ್ಕೆ, ಬನ್ನಿ ಹೋಣ ಎಲ್ಲ ಬನ್ನಿ. ಅವರೇ, ನೀವೇನಂತ ಹೇಳಿದ್ರಿ? ಏಜ್ಗೆ ನಾನು ಮಾತ್ರ ಮುಖ್ಯ, ನಾನಿದ್ರೇನೆ ಹಬ್ಬ ಮಾಡೋದು ಅಂತ ಹೇಳಿದ್ರಿ ಅಲ್ವಾ? ಆದರೆ ಏನಾಯ್ತು? ನೀವೆಲ್ಲ ಜೊತೆಗಿದ್ರು ಏಜನನ್ನ ಹಬ್ಬ ಮಾಡೋಕ್ಕಂತ ಮನೆ ಕರ್ಕೊಂಡು ಬಂದ್ರಿ. ಇದ್ರ ಅರ್ಥ ನಿಮಗೆ ಗೊತ್ತಾಗಿರ್ಬೋದು ಅನ್ಸುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಬಿಡ್ಸ್ ಹೇಳ್ತೀನಿ. ಏಜೆಗೆ ಯಾವತ್ತಿದ್ರೂ ನಾನೇ ಇಂಪಾರ್ಟೆಂಟು. ನೆಂಟ್ರಾಗಿ ಬಂದಿದ್ದೀರಾ, ನೆಂಟ್ರಾಗಿ ವಾಪಸ್ ಹೋಗಿ. ಅಯ್ಯೋ ಅಲ್ಲಿ ನೋಡಿ, ನಿಮ್ಮ ಪಟಾಕಿ ನಿಮ್ಮ ಥರನೇ ಟುಸ್ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.